HMT ಕಾಲನಿ ಬಾಯ್ಸ್ ವಿರುದ್ಧವಾಗಿ ಭಗತ್ ಬಾಯ್ಸ್. ಮುಂದಿನ ಪಂದ್ಯಕ್ಕಾಗಿ 7 ಸೋಲ್ಜರ್ಸ್ ವರ್ಸಸ್ ಶ್ರೀ ಸಾಯಿ ನೆಲಮಂಗಲ ಎರಡು ತಂಡದ ನಾಯಕರೇ ನಿಮಗಿದು ದ್ವಿತೀಯ ಕರೆ. ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಅದೇ ರೀತಿ ಅದಾದ ನಂತರದ ಮುಂದಿನ ಸಿದ್ಧತೆಗಾಗಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಮುನ್ರಾಜ್ ಬಾಯ್ಸ್ ಈ ತಂಡದ ನಾಯಕರೇ ನಿಮಗಿದು ಪ್ರಥಮ ಕರೆ. ಭಗತ್ ಬಾಯ್ಸ್ ತಂಡದ ನಂಬರ್ 12 All right. It's a two-out tie. ಚಾಣಾಕ್ಷತನದ ಆಟ. ಅರುಣ್ Third right. ಭಗತ್ ಬಾಯ್ಸ್ ತಂಡಕ್ಕೂ ಸಹ ಮಾಡು ಇಲ್ಲವೇ ಮಡಿ. ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಂತೆ. ಒಂದು ಸೆಕೆಂಡ್ ಮೈ ಮರೆತರೂ ಸಹ ಈ ರೀತಿಯಾದಂತ ಅಂಕಗಳನ್ನ ಎದುರುಳೆ ಆಟಗಾರರು ಕಲೆ ಹಾಕ್ತಾರೆ. ಮಾಡು ಇಲ್ಲವೇ ಮಡಿ. HMT ಕಾಲನಿ ಬಾಯ್ಸ್ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. HMT ಕಾಲನಿ ಬಾಯ್ಸ್ ತಂಡದ ಅರುಣ್ ನೋಡಿದ HMT ಕಾಲನಿ ಬಾಯ್ಸ್ ನ ಭರವಸೆ ದಾಳಿಗಾರ ಅರುಣ್. ಭಗತ್ ಬಾಯ್ಸ್ ತಂಡದ ಯುವ ದಾಳಿಗಾರ 7 ಆಟಗಾರ ನೋಡಿದೆ. ಲೆಫ್ಟ್ ರೈಡರ್ ಒಂದು ರೈಟ್ ಕಾರ್ನರ್ ಭಾಗದಲ್ಲಿ ಆಕಾಶ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ಶೂಟ್ ಮಾಡುವಂತ ಪ್ರಯತ್ನ ನಮ್ಮ ಸ್ಥಳೀಯ ಹೆಮ್ಮೆಯ ಪ್ರತಿಭೆ ಅಫ್ರಿದ್. HMT ಕಾಲನಿ ಬಾಯ್ಸ್ ನ ಅದ್ಭುತ ಡಿಫೆಂಡರ್ ಇಲ್ಲಿ ಶೂಟ್ ನೊಂದಿಗೆ ಒಂದು ಅಂಕವನ್ನ ಪಡೆಯಲು ಯಶಸ್ವಿಯಾಗಿದ್ದಾರೆ. ಭಗತ್ ಬಾಯ್ಸ್ ತಂಡದ ಜರ್ಸಿ ನಂಬರ್ 11 ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ. ಸುಶಾಂತ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಪ್ರಯತ್ನಿಸಿರುವಂತಹ ಆಟಗಾರ. ಭಗತ್ ಬಾಯ್ಸ್ ತಂಡದ ಜರ್ಸಿ ನಂಬರ್ 11 ಈ ಬಾರಿ ರೆಹಮಾನ್ ಹಾಗೂ ಕಿರಣ್ ರವರಿಂದ ಉತ್ತಮವಾದಂತಹ ಟ್ಯಾಕಲ್. 1-3 ಪಾಯಿಂಟ್ HMT ಕಾಲನಿ ಬಾಯ್ಸ್.
ರಿಟ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸೆವೆನ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಎಲ್ಜಿ ಹಳ್ಳಿ ರೈಸಿಂಗ್ ಸ್ಟಾರ್ ಕಪ್ 2024 ಸಾಕಷ್ಟು ಪ್ರಯತ್ನ ಇತ್ತು. ಟ್ಯಾಕಲ್ ಮತ್ತೊಮ್ಮೆ HMT ಕಾಲನಿ ಬಾಯ್ಸ್ ನ ಸುಶಾಂತ್ ಹದಿಮೂರು ಅಂಕದ ಮುನ್ನಡೆಯಲ್ಲಿ HMT ಕಾಲನಿ ಬಾಯ್ಸ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಸೆವೆನ್ ಸೋಲ್ಜರ್ಸ್ ವರ್ಸಸ್ ಶ್ರೀ ಸಾಯಿ ನೆಲಮಂಗಲ. ಸೆವೆನ್ ಸೋಲ್ಜರ್ಸ್ ವರ್ಸಸ್ ಶ್ರೀ ಸಾಯಿ ನೆಲಮಂಗಲ ಎರಡು ತಂಡದ ನಾಯಕರೇ ನಿಮಗಿದು ಅಂತಿಮ ಕರೆ. ಅದಾದ ನಂತರದ ಪಂದ್ಯಕ್ಕಾಗಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಮುನ್ರಾಜು ಬಾಯ್ಸ್ ಎರಡು ತಂಡದ ನಾಯಕರೇ ನಿಮಗಿದು ದ್ವಿತೀಯ ಕರೆ. ಆಕಾಶ್ ಏಕಾಂಗಿಯಾಗಿ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರಯತ್ನಿಸಿರುವಂತಹ ಆಕಾಶ್ ಅದ್ಭುತವಾದಂತಹ ಡಿಫೆಂಡರ್. ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಸಹ ಪ್ರಯತ್ನಿಸಿರುವಂತಹ ಆಟಗಾರ. ಇದೊಂದು ಕಬಡ್ಡಿ ಪಂದ್ಯಾವಳಿಯ ಆಯೋಜನೆಯಲ್ಲಿ ಪ್ರಮುಖರಾಗಿ ಶ್ರೀಯುತ ವಿನಾಯಕ್ ರವರು, ಶ್ರೀಯುತ ಕೃಷ್ಣಮೂರ್ತಿರವರು, ಶ್ರೀಯುತ ಕಿಶೋರ್ ಅವರು, ಶ್ರೀಯುತ ಶರವಣ್ ರವರು ಎರಡು ತಂಡದ ನಾಯಕರೇ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಶ್ರೀಯುತ ಸಾಯಿ ಡೇವಿಡ್ ರವರು, ಮಂಜೂರ್ ಅವರು, ಆಕಾಶ್ ರವರು, ಯಲಂಗರ್ ಅವರು, ವಿಶ್ವ ಕನ್ನಡ ಎರಡು ತಂಡದ ನಾಯಕರೇ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಊಟದ ಕೂಪನ್ ಅನ್ನ ಆದಷ್ಟು ಬೇಗ ತಕ್ಕೊಳ್ಳಿ. ಆಟಗಾರರ ಗಮನಕ್ಕೆ, ಯಾರ್ದು ಆಟಗಾರ ಊಟ ಆಗಿಲ್ಲ ಆದಷ್ಟು ಬೇಗ ಊಟದ ಟೋಕನ್ ಅನ್ನ ತೆಗೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ಬಾರಿ HMT ಕಾಲನಿ ಬಾಯ್ಸ್ ನ ಯುವ ದಾಳಿಗಾರ ಯಶಸ್ 5 ಆಟಗಾರ ನಡುವೆ ನೀಲಪೇದ ಆಟಗಾರ ಸಾಕಷ್ಟು ವೇಗವಾಗಿ ದಾಳಿಯನ್ನು ನಡೆಸ್ಕೊಳ್ತಾ ಇದ್ರು. ಈಚ್ 1 ಪಾಯಿಂಟ್. ಮುಂದಿನ ಪಂದ್ಯ ಸೆವೆನ್ ಸೋಲ್ಜರ್ಸ್ ವರ್ಸಸ್ ಶ್ರೀ ಸಾಯಿ ನೆಲಮಂಗಲ. ಎರಡು ತಂಡದ ನಾಯಕರಿಗೆ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 21-1 in favor of HMT Colony Boys. ಸಾಕಷ್ಟು ಪ್ರಯತ್ನ.
ರೈಡರ್ ಸೇಫ್ ಆಂಟಿ ಕ್ರಾಸ್ ಆದ್ರು ಇಲ್ಲಿ ಒಬ್ಬ ಡಿಫೆಂಡರ್. ಸೆವೆನ್ ಸೋಲ್ಜರ್ಸ್ ವರ್ಸಸ್ ಶ್ರೀ ಸಾಯಿ ನೆಲಮಂಗಲ. ಇದಾದ ನಂತರದ ಪಂದ್ಯ ಸಫ್ರೀದ್ ಹಾಗೂ ಸಹ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್. ರೆಹಮಾನ್ ಸಹ ಅಷ್ಟೇ ಅದ್ಭುತವಾದಂತಹ ಸಪೋರ್ಟ್ ನೀಡಿದ್ರು. ಇನ್ನು 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸಾಕಷ್ಟು ಪ್ರಯತ್ನ, ಸುಲಭವಾಗಿ ಮಿಡ್ ಲೈನ್ ಅನ್ನ ರೀಚ್ ಆದ್ರು. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಶ್ರೀ ಸಾಯಿ ನೆಲಮಂಗಲ ವರ್ಸಸ್ ಸೆವೆನ್ ಸೋಲ್ಜರ್ಸ್. 2 ತಂಡದ ನಾಯಕರ ಆದಷ್ಟು ಬೇಗ ಅಂಕಣದ ಬಳಿ ಆಗಮಿಸಿ. ಮ್ಯಾಚ್ ಓವರ್. ಈ ಒಂದು ಕ್ಷಣದಲ್ಲಿ HMT ಕಾಲನಿ ಬಾಯ್ಸ್ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ನಮ್ಮ ಲೋಕಲ್ ಬಾಯ್ ಅಫ್ರೀದ್ ಅವರ ಅದ್ಭುತವಾದಂತಹ